ನಾನು ಕಮಲಾಸನ್ ಸರ್ ಸ್ಟೇಟ್ಮೆಂಟ್ ನೋಡಿಲ್ಲ ಸರ್. ತಮಿಳಿನಿಂದ ಕನ್ನಡ ಹುಟ್ಟಿರೋದು ಅಂತ. ಇಲ್ಲ ಸುಳ್ಳದು. ಅದು ಎಂಥವರೇ ಆದರೂ ಬೇಕು, ನಾನು ನೇರವಾಗಿ ಹೇಳಬಲ್ಲೆ. ಕನ್ನಡ ಮೊದಲು ಹುಟ್ಟಿದ್ದು, ತಮಿಳು ಆಮೇಲೆ ಹುಟ್ಟಿದ್ದು. ಕನ್ನಡಕ್ಕೆ ಅದರದಾದ ಬಹಳಷ್ಟು ದೂರದ ಆಯುಷ್ಯಗಳಿದೆ ಅದಕ್ಕೆ. ಅದಾದ ನಂತರ ದ್ರಾವಿಡ ಭಾಷೆಯಲ್ಲಿ ತಮಿಳು ಬಂದದ್ದು, ಅದು ಒಪ್ಕೋತೀವಿ ನಾವು ಬೇಕಿದ್ರೆ. ಅದು ಸಕಲ ಕಲಾವಲ್ಲಭ ಕಮಲಾಸನ್ ಅವರು ಮಾತಾಡಿದ್ದಾರೆ. ಮಾತಾಡುವಾಗ ಅದು ಯಾವ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಮಾತಾಡಿಲ್ಲ. ಅದು ಕನ್ನಡವೇ ಮೊದಲು, ಕನ್ನಡ ಪ್ರಧಾನ, ಆಮೇಲೆ ನಿಧಾನ, ಅಷ್ಟಂತೂ ಸತ್ಯ. ಸೌತ್ ಇಂಡಿಯಾ ದಕ್ಷಿಣ ಭಾಷೆಗಳಲ್ಲಿ ಕನ್ನಡ ಮೊದಲು, ಅದು ಒಪ್ಕೋತೀವಿ ನಾವು. ಆದರೆ ಅಥೆಂಟಿಕ್ ಆಗಿ ನಾವೆಲ್ಲೂ ಕೂಡ ಅದನ್ನು ರಿಜಿಸ್ಟರ್ ಮಾಡೋಕ್ಕಾಗಿಲ್ಲ. ಯಾಕೆಂದರೆ ನಾವು ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನಗಳು ತದನಂತರ ಬಂದದ್ದು. ಹಂಗಾಗಿ ಅದೇ ಮೊದಲು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಆದರೆ ನಮಗೆ ನಿಧಾನಕ್ಕೆ ಬಂತು. ಹಾಗಾಗಿ ಅದು ಕನ್ನಡ ಇಲ್ಲ, ತಮಿಳು ಬಂದ ಮೇಲೆ ಬಂತು ಅಂತಿಲ್ಲ. ಕನ್ನಡ ಬಂತು, ಆನಂತರ ಇನ್ನುಳಿದ ಭಾಷೆಗಳು, ದಕ್ಷಿಣ ಭಾರತೀಯ ಭಾಷೆಗಳು, ಮತ್ತು ಇನ್ನು ಕರ್ನಾಟಕದ ಎಡ್ಜಸ್ಸಲ್ಲಿರ್ತಕ್ಕಂಥ ಕೊಂಕಣಿ, ತುಳು, ಲಮಾಣಿ, ಇವೆಲ್ಲ ಭಾಷೆಗಳು ಅವು ಇದ್ರೂ ಕೂಡ ಐಡೆಂಟಿಫೈ ಆಗಿರಲಿಲ್ಲ, ಅವೆಲ್ಲ ಗೊತ್ತಾಗಿರಲಿಲ್ಲ. ಬಟ್ ಕನ್ನಡ ಮೊದಲು, ತದನಂತರ ದ್ರಾವಿಡ ಭಾಷೆಯ ತಮಿಳು ಮುಂದಕ್ಕೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.